ಸ್ವಾಮಿ ಬನ್ನಿ ನನ್ನ ಕೋಟಿ ನಿಂಗಯ್ಯೋ ನೀವೇ ಬನ್ನಿ. ಯಾವಾಗ ಸ್ವಾಮಿ ಕಂಡಾಯ ಹೊತ್ತುಕೊಂಡು ಹೌದು ತಂಬೂರಿ ಹೊತ್ತುಕೊಂಡು 66 ಕಾಸು 33 ಬಿರುದು ಹೌದಪ್ಪ ಹೆಗಲ ಮೇಲೆ ಕಂಡಾಯ ಎದೆ ಮೇಲೆ ತಂಬೂರಿ ಮುಳುಪವಾಡ ಗಂಡಿಗೆ ಹೊತ್ತುಕೊಂಡು ಆ ದರಗ ದೊಡ್ಡವರು ಆಲ್ಮತ್ತದವರಟ್ಟಿ ಕುರುಬೇಗೌಡರು ಮನೆ ಒಂಟಿಕೊಪ್ಪಲ ಕರಳಿ ಬೊಪ್ಪೆಗೌಡನ ದೊಡ್ಡಿಗೆ ಸ್ವಾಮಿ ದಯಮಾಡುವಂತೆ ಮಟ್ಟಿನಿಂದ ತುಂಬುದು ಶುಕ್ರವಾರ ಮುಸ್ಸಂಜೆ ವೇಳೆ ಒಳಗೆ ಸ್ವಾಮಿ ಹೌದಪ್ಪ ಬೊಪ್ಪೆಗೌಡನ ದೊಡ್ಡಿ ಮುಂಭಾಗ ನಿಂತ್ಕೊಂಡ್ರಂತೆ. ಯಾವಾಗ ಬೊಪ್ಪೆಗೌಡನ ದೊಡ್ಡಿ ಮುಂಭಾಗ ನಿಂತ್ಕೊಂಡು ದರಗು ದೊಡ್ಡವರು ದಾನ ಧರ್ಮ ಸಾರದ್ರಂತೆ. ಹೇಗೆ ಅಂದ್ರೆ ದಾನವೇ ದಾನ ಧರ್ಮ ಕಲ್ಯಾಣದ ಭಿಕ್ಷಾ ಯಾವಾಗ ಸ್ವಾಮಿಗಳು ಬೊಪ್ಪೆಗೌಡನ ದೊಡ್ಡಿ ಮುಂಭಾಗ ನಿಂತ್ಕೊಂಡು ದಾನ ಧರ್ಮ ಸಾರದಂತೆ ದಾನವೇ ದಾನ ಧರ್ಮವೇ ಧರ್ಮ ರಾಣ ದೇವರ ಭಿಕ್ಷಾ ಗುರು ದೇವರ ಭಿಕ್ಷಾ ಸಾಧು ಸಂಗನ ಭಿಕ್ಷಾ ಜ್ಯೋತಿನಿಂಗನ ಭಿಕ್ಷಾ ಬೊಪ್ಪೆಗೌಡನ ದೊಡ್ಡ ಒಳಗೆ ಜಾಗ ಧರ್ಮ ಅಂತ ಯಾವಾಗ ಸ್ವಾಮಿ ದಾನ ಧರ್ಮ ಸಾರದಾಗಲೇ ಬೊಪ್ಪೆಗೌಡ ದಾನ ಎಂಬ ನುಡಿಯನ್ನು ಕೇಳ್ಕೊಂಡಂತೆ ಶಿವ ಏನು ಒತ್ತು ಇಲ್ಲದಂತೆ ಯಾವನ ಪರದೇಶ ಜಂಗುಮಯ್ಯ ಹೌದಪ್ಪ ದಾನ ಧರ್ಮ ಸಾರ್ತದನಲ್ಲ ಅಂತೇಳಿ ಬೊಪ್ಪೆಗೌಡ ಕುರಿಯ ಕೋಲ ಎತ್ತಿ ಗಂಡು ಓಡಿ ಓಡಿ ಬಂದಾರಂತೆ ಜಯ ಸ್ವಾಮಿ ಬೊಪ್ಪೆಗೌಡ ಲಿಂಗಯ್ಯ ನೀರೇ ಬಂದು ಕುರಿಯ ಕೋಲ ಎತ್ತಿ ಗಂಡು ಒಡೆಯಲಿಕ್ಕೆ ಬಂದಂತ ಆಲಮುತ್ತೇನ ಮಗನು ಆದ ಬೊಪ್ಪೆಗೌಡ ಕಂಡಾಯವ ಕಂಡನಂತೆ ಆಗಲೇ ಮಂತಾದನಂತೆ ಜಯ ಸ್ವಾಮಿ ಬನ್ನಿ ಯಾವಾಗ ಬೊಪ್ಪೆಗೌಡ ಒತ್ತು ಇಲ್ಲದೆ ಬಂದಿದ್ದಾನೆ ಯಾವನು ಭಿಕ್ಷೆ ಮಾಡ್ತಕ್ಕಂಥ ತಿರ್ಕ ಕುರಿ ಕೋಲಲ್ಲಿ ಹೊಡೆದವನು ಹೊರಗಡೆ ಬಿಸಾಕ್ಬಿಡ್ಬೇಕು ಅಂತ ಕುರಿ ಕೋಲ್ ಎತ್ಕೊ ಬಂದಂತೆ ಹೊಡೆಯೋದಕ್ಕೆ ಬೊಪ್ಪೆಗೌಡ ಯಾವಾಗ ಕುರಿ ಕೋಲ ಎತ್ಕೊಂಡು ಹೊಡೆಯೋದಕ್ಕೆ ಬಂದಂತ ಹಾಲು ಮುತ್ತರೆ ನಮಗನು ಆದಿ ಬೊಪ್ಪೆಗೌಡ ಕಂಡಾಯವನ ಕಂಡು ಹಾಗೆ ಮಂಕಾಗಿ ನಿಂತ್ಕೊಂಡಂತೆ ದರಗು ದೊಡ್ಡವರು ನೋಡಿದ್ರು ಏನಪ್ಪ ಬೊಪ್ಪೆಗೌಡ ಒಡೆತನೇ ಅಂತ ನೀನು ಕುರಿ ಕೋಲೆತ್ಕೊಂಡ್ಬಂದಿಲ್ಲ ಯಾಕೋ ಕಂದ ಸಿಂಹ ನಿಂತ್ಕೊಂಡ್ಬಿಟ್ಟೆ ಒಡೆಯಪ್ಪ ಅಂದ್ರಂತೆ ಯಾವಾಗ ಗಂಡಾಗಲೇ ಆ ಬೊಪ್ಪೆಗೌಡ ಹೇಳ್ತಿದ್ದಾನೆ ಸ್ವಾಮಿ ನಾವು ಪುಣ್ಯವಂತರು ದಾನ ಧರ್ಮ ಕೊಟ್ಟಂತವ್ರಲ್ಲ
ಹಾ ಶುಕ್ರವಾರ ದಾನ ಕೊಟ್ಟು ಧರ್ಮ ಕೊಟ್ಟು ನಾವು ಶುಕ್ರವಾರ ದಾನ ಧರ್ಮ ಕೊಟ್ಟಂತವರಲ್ಲ. ಹೌದಪ್ಪ. ಪ್ರಾಯಂತಕಾರ ಬೆಳಗ್ಗೆ ನೀನು ಬಂದ್ಬಿಟ್ರೆ ಶನಿವಾರ ಬಂದ್ಬಿಟ್ರೆ ಹಾ ನೀ ಕೇಳುವಂತ ದಾನ ಧರ್ಮನ ಕೊಟ್ಟು ಕಳ್ತೀವಿ ಅನ್ನಂತೆ ಬಪ್ಪೇಗೌಡ. ಬಪ್ಪೇಗೌಡ ನೀನು ನನಗೆ ದಾನ ಧರ್ಮ ಕೊಡೋದು ಬೇಡ ಬಪ್ಪೇಗೌಡ. ನಿನ್ನ ಅಟ್ಟಿ ತನಕ ಬರೋದಕ್ಕೂ ಮುಸ್ಸಂಜೆ ವೇಳೆಯಾಗೋದಕ್ಕೂ ಹೌದಾ ಸಮತೂಕ ಆಗೋಯ್ತು. ನಿನ್ನ ಮನೆ ತನಕ ಬರೋದಕ್ಕೂ ಮುಸ್ಸಂಜೆ ವೇಳೆ ಆಗೋದಕ್ಕೂ ಸಮತೂಕ ಆಗೋಯ್ತು ಬಪ್ಪೇಗೌಡ. ನನ್ನ ಕಂಡ ತುಂಬುರಿ ಮುಡಿಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಕೊಡ್ತೀಯಾ ಅಂದ್ರಂತೆ. ಹೌದು ಆಡ್ಲೇ ಬರ್ಬೇಕು. ನನ್ನ ಕಂಡ ಮಡಿಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಕೊಡ್ತೀಯಾ ಅಂದಾಗ ಆ ಬಪ್ಪೇಗೌಡ ಹೇಳ್ತಿದ್ದಾನೆ, ಹೌದು ಏನು ನಿಮಗೆ ನಾವು ಜಾಗ ಸ್ಥಳ ಕೊಡಬೇಕೆ? ನಿನಗೆ ನಾನು ಜಾಗ ಸ್ಥಳ ಕೊಟ್ಬಿಟ್ರೆ ನಮ್ಮ ಹೆಂಡರು ಮಕ್ಕಳಿಗೆ ಬಹಳ ತೊಂದರೆ ಏನಂತೆ. ಬಪ್ಪೇಗೌಡ ನನಗೆ ಜಾಗ ಕೊಟ್ರೆ ಹೆಂಗಪ್ಪ ನಿಂಗೆ ತೊಂದರೆ ಆಗುತ್ತೆ ಅಂದಂತೆ ಆ ದೊರಗು ದೊಡ್ಡವರು. ಲೋ ನಿಮ್ಮಂತ ತಿರುಕರು ನಿಮ್ಗೆ ಜಾಗ ಕೊಟ್ಬಿಟ್ರೆ ನೀವು ಮಲಗಿದ್ದು ಹೋಗುವಂತ ಜಾಗದಲ್ಲಿ ದುಂಬು ತುಳುತ್ತದೆ. ನಮ್ಮ ಹೆಂಡತಿ ಮಕ್ಕಳಿಗೆ ಬೆಳಗಾಯ್ತು ಅಂದ್ರೆ ತಾರಿಸ್ಬೇಕು, ಗುಡಿಸ್ಬೇಕು, ರಂಗೋಲಿ ಹಾಕ್ಬೇಕು. ನೀವು ಮಲಗಿದು ಹೋಗುವಂತ ಜಾಗದಲ್ಲಿ ತಾರಿಸಿ ಗೂಡಿಸಿ ಚಿಕ್ಕಿ ರಂಗೋಲಿಯನ್ನು ಬಿಡಬೇಕು. ನನ್ನ ಹೆಂಡತಿ ಮಕ್ಕಳಿಗೆ ಬಹಳ ತೊಂದರೆ ಉಂಟಾಗ್ತದೆ ಏನಂತ ಬಪ್ಪೇಗೌಡ. ಸಬಾಸ್ ಬಪ್ಪೇಗೌಡ, ನಾನು ಜಾಗವನ್ನು ಕೇಳಿದ್ರೆ ಬಹಳ ತೊಂದರೆ ಉಂಟು, ನಿನಗೆ ಜಾಗ ಕೊಟ್ರಿ ಅಂತ ಹೇಳ್ತಿದೀಯಾ ಅಂತೇಳಿ ದೊರಗ ದೊಡ್ಡವರು ಕಂಡಾಯದ ಮೂರ್ತಿ ಅಖಂಡ ಮಹಿಮ ವಿರಾಟ ಸ್ವರೂಪ ಮಾಯಿಗದ್ದ ಕರುಣ ಸಾಗರ ಮಟ್ಟಿನಿಂಗಯ್ಯ. ಬಪ್ಪೇಗೌಡ ಹಾಗಾದ್ರೆ ನಿನ್ನ ಒಳಗೆ ನನಗೆ ಜಾಗಸ್ಥಳ ಕೊಡಲಿದೆ. ಬಪ್ಪೇಗೌಡ ನೋಡುವ ಈ ಪರದೇಶಿ ಜಾಗ ಕೇಳ್ತಿದ್ದಾನೆ. ನಾನು ಕುರಿನ ಲೆಕ್ಕ ಮಾಡಿ ನಾನು ದೊಡ್ಡ ಒಳಗಡೆ ಕುಡಿದೀನಿ. ನಾನು ಒಳಗಡೆ ಹೋಗಿ ಮಲಿಕೊಂಡ್ರೆ ಇವನಿಗೆ ನಾನು ಕುರಿ ತೊಟ್ಟಿ ಒಳಗೆ ಒಂದು ಅಳವುರಿ ಮಂಚ ಮಡಗಿದ್ದೀನಲ್ಲ, ಅಳವುರಿ ಮಂಚದ ಮೇಲೆ ಒಂದು ಮಲಗಿಸ್ಬಿಟ್ಟು ನಾವು ಒಳಗಡೆ ಮಲಿಕಬಹುದು ಅಂತೇಳಿ ಬಪ್ಪೇಗೌಡ. ಲೋ ನಿನಗೆ ನಾನು ಜಾಗ ಸ್ಥಳ ಕೊಡ್ಬೇಕಾದ್ರೆ ಕುರಿ ತೊಟ್ಟಿ ಒಳಗೆ ಒಂದು ಅಳವುರಿ ಮಂಚ ಮಡಗಿದ್ದೀನಿ. ಅಳವುರಿಯ ಮಂಚದ ಮ್ಯಾಲೆ ಮಲಗಿದ್ದು ಒಂದಾನಂತೆ ದೊಡ್ಡ ಒಳಗೆ ಒಂದು ಅಳಾವುರಿ ಮಂಚ ಮಡಗಿದ್ದೀನಿ. ಅಳಾವುರಿ ಮಂಚದ ಮೇಲೆ ಮಲಗಿದ್ದು ಹೋಗುವನ್ನಂತೆ ಬಪ್ಪೇಗೌಡ. ಬಪ್ಪೇಗೌಡ ಅಳಾವುರಿ ಮಂಚನ ನಾನೇ ಉರಿ ಗದ್ಗೆ ಮಾಡ್ಕೊಳ್ತೀನಿ. ನಡೆಯಪ್ಪ ಬಪ್ಪೇಗೌಡ, ನಿನ್ನ ಕುರಿ ದೊಡ್ಡಿ ಆ ಜಾಗಕ್ಕೆ ಸ್ವಲ್ಪ ಜಾಗ ಸ್ಥಳ ತೋರು ಅಂದ್ರೆ ಕುರಿ ದೊಡ್ಡಿ ಅಂತ ಹೇಳಿದ್ದಾರೆ. ಕುರಿ ದೊಡ್ಡಿಗೆ ಜಾಗ ತೋರು ಬಪ್ಪೇಗೌಡ ಅಂತ ಯಾವಾಗ ದೊರಗ ದೊಡ್ಡರು ಅಂದಾಗಲೇ ಆ ಆಲ್ಮೂತ್ರ ಏನು ಮಗನ ಆದಿ ಬಪ್ಪೇಗೌಡ ನಿನಗೆ ನಿಮ್ಮ ಕುರಿ ದೊಡ್ಡ ಆಚಾರಕ್ಕೆ ಜಾಗ ತೋರಿಸ್ತೀನಿ ಬನ್ನಿ ಅಂತೇಳಿ ಆ ಬಪ್ಪೇಗೌಡ ಮುಂದೆ ಮುಂದೆ ಗೌಡಪ್ಪ ಹಿಂದೆ ಗುರುಗಾಡು, ಮುಂದೆ ಮುಂದೆ ಗೌಡಪ್ಪ ಹಿಂದೆ ಗುರುಗಾಡು. ಅವರು ಕುರಿ ದೊಡ್ಡಿ ಆಚಾರಕ್ಕೆ ದೇವರೇ ಕೈ ಮಾಡ್ತಾರೆ. ಯಾವಾಗ ಮುಂದೆ ಗೌಡಪ್ಪ ಹಿಂದಿಂದೆ ಗುರುಗಳು ಕುರಿ ದೊಡ್ಡಿಗೆ ಸ್ವಾಮಿ ಪ್ರಯಾಣ ಮಾಡಿದ್ರಂತೆ. ಆ ಕುರಿ ದೊಡ್ಡಿ ಒಳಗಡೆ
ಅಳಾವರಿ ಮಂಚಿಯನ್ನು ತೋರಿದಂತೆ ಬಪ್ಪೇಗೌಡ ಹೌದು. ಬಪ್ಪೇಗೌಡ ಹಾ ಸರಿ ಕಣಪ್ಪ, ಯಾವ್ರಿ ಮಂಚಿದ ಮೇಲೆ ಮಲಗಿದ್ದು ಹೋಗ್ತೀನಿ ಹಾ ಅಂದ್ಬಿಟ್ಟು ಆ ದರಗ ದೊಡ್ಡವರು ಹೌದು. ಅಳಾವರಿ ಮಂಚಿಯನ್ನು ಉರಿಗದ್ದಿಗೆ ಮಾಡಿಕೊಂಡು ಆ ಉರಿಗಟ್ಟಿದ ಮೇಲೆ ಆ ದರೆಗೆ ದೊಡ್ಡವರು ಆ ಸುತ್ತಾರೆ ಹುಲಿಯ ಚರಮ ಹರಡಿದಾರು ಈ ಗಟ್ಟಿ ಇದ್ದಯ್ಯ ಸ್ವಾಮಿ ಬನ್ನಿ ಕುರಿ ದೊಡ್ಡ ಒಳಗೆ ಸ್ವಾಮಿ ಹುಲಿ ಚರ್ಮ ಹಾಸಿ ಬೂತಿಗಟ್ಟಿಯನ್ನ ಹರಡಿ ಹೌದೌದು. ಆ ನವಲಿಗಿರಿ ದೊಡ್ಡ ಒಳಗೆ ತುಂಬ ತುಳನ್ನ ಮಾಡೋದು. ಆ ಭೂಮಿ ತುಕ್ಕುದು ಕಂಡಾಯವನ್ನು ಭೂಮಿ ಮೇಲೆ ನೆಟ್ಟುಬಿಟ್ಟು ಹೌದು ಶಿವಕಂತ ಶಿವಜೊಳಗೆಯನ್ನ ಸ್ವಾಮಿ ತಲೆದಿಂಬನಾಗಿ ಮಾಡಿಕೊಂಡು ಹೌದು 6, 3, 9ಗಳಾಗ ಯಾವ ನಿದ್ರೆಯನ್ನ ಮಾಡಿದ್ರಂತೆ. ಆ ಕುರಿ ದೊಡ್ಡ ಒಳಗೆ ಆ ಕಂಡಾಯದ ಮಾಮೂಲು ಹೌದು ದೊಡ್ಡವರು. ಹೌದು. ಯಾವಾಗ ಸ್ವಾಮಿ ಆ ದರ್ಗ ದೊಡ್ಡವರು 6, 3, 9ಗಳಿಗೆ ಜಾವ ನಿದ್ರೆಯನ್ನ ಮಾಡಿ ಮೇಲ್ಗಡೆ ಎದ್ದು ಕೂತ್ಕೊಂಡು ಹೌದು ಭಂಗಿ ಸೇರಬೇಕು, ಭಂಗಿ ಭೋಜನ ಮಾಡಬೇಕು ಎಂದೆನ್ನುತ್ತಾ ಆ ಮಂಟೆಲಿಂಗಯ್ಯ ಯಾವ ರೀತಿ ಭಂಗಿ ಭೋಜನ ಮಾಡ್ತಿದ್ದಾರೆ ಆ ಕುರಿ ದೊಡ್ಡ ಒಳಗೆ ಅಂದ್ರೆ 7 ಕಡಗ ಉಡೆಯ ಭಂಗಿ 7 ಕಡಗ ತಂದೆ ಬಗೆಯ ಸೊಪ್ಪಾಸಗಳು ಪಂಚಪಟ್ಟರ ರಾತ ನಾಗರ ರಾತ್ರಿಂದ ಗರುಡಿಯಾರು ಮುರುಗಿಡಗ ಎಕ್ಕಗಾಲು ಮುರುಗಿಡಗ ಸುಳ್ಳು ಕಿಡಿಯ ಒಳಗೆ ಅಂಗಡಿ ಮೇಲೆ ಒಳಗೆ ಮಂಟೇವ ನಿರ್ಣಯ ಸ್ವಾಮಿ 12 ಕಡಗ ಬಂದಿ ಸೊಪ್ಪ ಕಾಗಿ ಮಿಥ್ಯ ಮಾಡ್ತಾರೆ ವಿಜಯ ಸ್ವಾಮಿ ಬನ್ನಿ ನನ್ನಪ್ಪ ಆ 33 ಕಡೆಗೆ ಬಂದು ಸ್ವಲ್ಪ ಅಡಲು ಅಡಲು ತುಂಬುತ್ತಾರೆ ಜಡಲು ಜಡಲು ತುಂಬುತ್ತಾರೆ ಸಿದ್ದಯ್ಯ ಸ್ವಾಮಿ ಬನ್ನಿ ದೊಡ್ಡಮ್ಮ ಶರಣೆ ಲಿಂಗಯ್ಯ ನೀವೇ ಬಂದು ಯಾವಾಗ ಸ್ವಾಮಿ
ಏಳು ಕಂಡೆಗೆ ಹೊಗೆ ಸೊಪ್ಪು, ಏಳು ಕಂಡೆಗೆ ಬಂದಿ ಸೊಪ್ಪು, ಪಂಚಪತ್ರ ರಸ, ಎಳೆನಾಗರದ ವಿಸ, ಕರಳಿ ಹಾಲು 3 ಗಂಟೆಗ, ಎಕ್ಕದ ಹಾಲು 3 ಗಂಟೆಗ, ಸುಳ್ಳು ತಿಳಿ ಒಳಗೆ ಅಂಗಡಿ ಮಡಿಕೊಂಡು ಮುಚ್ಚಿನ ಜೋಳಗ ಒಳಗೆ ಮಡಗಿದ್ರಂತೆ ಬಂಗಾರದ ಚಿರಿಮಿ. ಬಂಗಾರದ ಚಿರಿಮಿಯನ್ನ ತಕ್ಕೊಂಡು ಸ್ವಾಮಿ ಆ ಬಂಗಾರದ ಚಿರಿಮಿಗೆ 33 ಕಂಡಗ ಬಂಗಿ ಸೊಪ್ಪ ತುಂಬಿಕೊಂಡು ಆ ದರ್ಗ ದೊಡ್ಡವರು ಮಂಟಪದ ಕಂಡಾಯಕ್ಕೆ ನೈವೇದ್ಯ ಮಾಡಿದ್ರಂತೆ. ನಮ ಶಿವಾಯ ಈ ರೀತಿಯಾಗಿ ಸ್ವಾಮಿ ಮಂಟಪದ ಕಂಡಾಯಕ್ಕೆ ನೈವೇದ್ಯ ಮಾಡಿ ಒಂದು ತಮ್ಮ ಒಡವಾರಂತೆ ಎಡಗಡೆಗೆ ತೋರುತ್ತಾರೆ. ಸ್ವಾಮಿ ಕಂಡಾಯದ ಒಡೆಯ ಒಂದು ತಮ್ಮ ಒಡವರೇ ಎಡಗಡೆಗೆ ತೋರವರೇ ಕಂಡಾಯದ ಒಡೆಯ. ಎರಡು ತಮ್ಮ ಒಡವರೇ ಬಲಗಡೆಗೆ ತೋರವರೇ. ಅವರಿಗೆ ಎರಡು ಮುಚ್ಚಿರಲಿಲ್ಲ, ಮೋರೋಡಮೆಗೆ ತಾರಲಿಲ್ಲ. ಆ ಬಂದಿ ಸೊಪ್ಪು ಹಿಂದೆಯ ನೀವೇ ಬಂದು ಸುಮ್ಮ ಬಿಡುವವರಿಯ ಸಂಜೀವಾಗಿಲ್ಲ. ದೇಹಕ್ಕೆ ಪುರುಗಂಡ ಅವರ ಬಂದಿ ಕುಡುಬಾಚಾರದಲ್ಲಿ ಯಾವೇ ಪಲ್ಲಾಟವನ್ನೇ ಸ್ವಾಮಿ ಬಂದಿ ಯಾವಾಗ ಸ್ವಾಮಿಯವ್ರಿಗೆ ಹೌದಪ್ಪ. ಒಂದು ಮೊಡದ್ರಂತೆ ಎಡಗಡೆ ಜೋಡಿದ್ರು, ಮತ್ತೊಂದು ಮೊಡದು ಬಲಗಡೆ ಜೋಡಿದ್ರು. ಹೌದಪ್ಪ. ಸ್ವಾಮಿಯವ್ರಿಗೆ 7 ತಮ್ಮಿಗೆ ತೀರ್ಲಿರುವಂತೆ 3 ತಮ್ಮಿಗೆ ಸಾಲಿನವಂತೆ ಬಂದಿ ಸೊಪ್ಪು ಹೌದು. ಕುಡುವ ಹೊಗೆನೆಲ್ಲ ದೇಹದಲ್ಲಿ ತುಂಬಿಕೊಂಡು ಕುಡುವ ಹೊಗೆನೆಲ್ಲ ದೇಹದಲ್ಲಿ ತುಂಬಿಕೊಂಡು ಸ್ವಾಮಿ ಕಂಡಾಯದ ಮೂರ್ತಿ ಹೇಳ್ತಿದ್ದಾರೆ. ನಾನು ಬಂದಂತ ಹೊತ್ತಿನಲ್ಲಿ ಬಪ್ಪೇಗೌಡ ಹೇಳಿದ್ದಾನೆ, ಹೌದು, ನಿನಗೆ ಜಾಗ ಸ್ಥಳ ಕೊಟ್ಟು ಬಿಟ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಬಹಳ ತೊಂದರೆ ಉಂಟು ಅಂತ ಹೇಳಿದ್ದಾನೆ. ಹೌದು. ನಾನು ತೊಂದರಾಗ ರೀತಿ ನಾನು ಮಾಡಬೇಕು ತೊಂದರಂತೆ ಸ್ವಾಮಿ ಮಂಟೇವಾ ತೊಂದರಾಗ ರೀತಿ ಮಾಡಬೇಕು ಅಂತೆ ಕಂಡಾಯವ ಬಳೆಯ ಮಂಟೇಯ ನನ್ನ ಮಾಯಿಕಾರನ ಮೈದಾನ ಹೇಳುವಾಗ ಹೇಳಲಪ್ಪ ತೊಂದರಾಗ ರೀತಿನ ಮಾಡಬೇಕು ಎಂದು ತಾ ಮಂಟೆ ನಿಂಗಯ್ಯ. ಹೌದಪ್ಪ. ಈ ಬೊಪ್ಪೆಗೌಡ ನಾನು ಬಂದಂತ ಹೊತ್ತಿನಲ್ಲಿ ಆಡಿದಾನೆ ಅಹಂಕಾರದ ಮಾತು. ಹೌದು. ನನ್ನ ಹೆಂಡ್ರು ಮಕ್ಕಳಿಗೆ ಬಹಳ ತೊಂದರೆ ಉಂಟು ಅಂತ ಹೇಳಿದಾನೆ. ತೊಂದರೆ ಆಗ ರೀತಿ ಮಾಡಬೇಕು ಎಂದಿರುತ್ತ ಆ ಮಂಟೆ ನಿಂಗಯ್ಯ. ಹೌದು. ಕುಡಿದಿದಂತ ಹೊಗೆಗೆಲ್ಲ ಉಪದೇಶವನ್ನು ತುಂಬುತ್ತಿರೋರಂತೆ. ಹೇಗೆ ಅಂದ್ರೆ ದನನ ದೊಡ್ಡಿಗೆಲ್ಲ ದೊಡ್ಡ ರೋಗ ಬನ್ನಿ ತಯಾರ ಮಾಡವರೇ ಎಲ್ಲಿ ದೊಡ್ಡಿಗೆಲ್ಲ ನಾಗರ ರೋಗ ಬನ್ನಿ ತಯಾರ ಮಾಡವರೇ ಅವರ ಒಟ್ಟ ಒಳಗನ ಹೊಗೆಗೆಲ್ಲ ಉಪದೇಶ ತುಂಬುತ್ತಾರೆ. ಸ್ವಾಮಿ
ತುಂಬುದ್ರಂತೆ. ಹಾ. ದನನ ದೊಡ್ಡಿಗೆಲ್ಲ ದೊಡ್ಡ ರೋಗ, ಹಾ. ಆಡಿನ ದೊಡ್ಡಿಗೆಲ್ಲ ಸಿರ್ಮುಳ್ ರೋಗ, ಹೌದು. ಕುರಿ ದೊಡ್ಡಿಗೆಲ್ಲ ಚಮ್ಮುಳ್ ರೋಗ, ಹಾ. ಎಮ್ಮೆ ದೊಡ್ಡಿಗೆಲ್ಲ ನಾಗರ ರೋಗ, ಹೌದು. 6 ಮಂದಿ ಸೊಸರು ಗೋಗಲಾಗಿ ನಿಂತುಕೊಳ್ಳುವಂತ, ಅಡುಗ ಮಾಡೋ ರೂಮ್ನಲ್ಲಿ ಹಾ. ಗೋಗಲಾಗಿ ನಿಲ್ಲುವಂತ, ಹೌದು. ಯಾರು ಮಾಡಿದ್ದಾರೆ? ಆ ಗೋಗಲಾಗಿ ನಿಲ್ಲುವಂತ ರೋಗಾದಿಯನ್ನ ತಯಾರು ಮಾಡೋರಂತೆ. ಹಾ. ಯಾವಾಗ ಮೂಳು ಮಕ್ಕಳಿಗೆಲ್ಲ ಅಡೆ ಒಳಗ ಹಳ್ಳು, ತೊಡೆ ಒಳಗ ಹಳ್ಳು, ಸಂದಿನಲ್ಲಿ ಕೀಲಿನಲ್ಲಿ ರೋಗ, ರೋಗವನ್ನ ತಯಾರು ಮಾಡೋದಂತೆ. ಹೌದು. ಅಂತ ತಯಾರು ಮಾಡಿದ್ದಾರೆ ದುರ್ಗದೊಡ್ಡವರು. ಯಾವಾಗ ಪ್ಲೇಗಿನ ಮಾರಿ, ಅರಳಕಟ್ಟಿನ ಮಾರಿ, ಗ್ವಾರದ ಮಾರಿ, ವಾಂತಿ ಭೇದಿ ಮಾರಿ, ಯಾವಾಗ ರೋಗಾದಿಗಳನ್ನ ತಯಾರು ಮಾಡೋದಂತೆ. ಯಾವಾಗ ಮೂಳು ಮಕ್ಕ ಅರಳಕಟ್ಟಿನ ರೋಗ ಬಂದು ಸತ್ತು ಮಲಗಿದ್ರಂತೆ. ಯಾವಾಗ ಸತ್ತು ಮಲಗಿದ್ರಂತೆ, ಈ ಕಡೆ ಬೊಪ್ಪೇಗೌಡ ಯಾರೋ ನಿನ್ನೆ ದಿವಸ ಬಂದಿದ್ದ, ಯಾರೋ ನಿನ್ನೆ ದಿವಸ ನನ್ನ ಮನೆ ತನಕ ಬಂದಿದ್ದ, ಕುರಿ ದೊಡ್ಡ ಒಳಗೆ ಹಳಾವರಿ ಮಂಚದ ಮೇಲೆ ಮಲಗಿದ್ದೋ ಅಂತ ಹೇಳಿದ್ದೆ. ಅವನಾಗಿದ್ದು ಅವನಿಗೆ ಹೊರಟೋಗಿದ್ರೆ ಸರಿ, ಏನಾದ್ರು ಹೋಗಿರ್ಲಿಲ್ಲ ಅಂದ್ರೆ ಕುರಿ ಕೊಲೆಯಲ್ಲಿ ಹೊಡೆದು ಅವನ್ನ ಹೊರಗಡೆ ಬಿಸಾಕ್ಬಿಡ್ಬೇಕು ಅಂತ ಬೊಪ್ಪೇಗೌಡ ಕುರಿ ಕೋಲೆತ್ಕೊಂಡು ದೊಡ್ಡವ್ರನ್ನ ಹೊಡೆದು ಹೊರಗಡೆ ಬಿಸಾಕ್ಬಿಡ್ಬೇಕು ಅಂತ ಯಾವಾಗ ಬಂದಲ್ಲ, ಬೊಪ್ಪೇಗೌಡ ನೋಡ್ಬಿಟ್ಟು, ಏನಯ್ಯ ಪರದೇಸಿ, ಕುರಿ ದೊಡ್ಡ ಒಳಗೆ ಮಲಗಿದ್ದು ಹೋಗು ಅಂತ ಹೇಳಿದ್ನಲ್ಲ, ಹೋಗಯ್ಯ ಅಂತ ಬೊಪ್ಪೇಗೌಡ ಅಂದಾಗ, ಬೊಪ್ಪೇಗೌಡ ನಾನಾಗಿದ್ದು ನಾವು ಹೊಟ್ಟೋಗ್ಬಿಡ್ತಿದ್ದಿ ಕಣಪ್ಪ, ಆದ್ರೆ ನೀನು ನನಗೆ ಕುರಿ ದೊಡ್ಡ ಒಳಗೆ ಮಲಗಿದ್ದು ಹೋಗು ಅಂತ ನೀ ಹೇಳಿದ್ದೆಲ್ಲ, ನಿನ್ನ ಕುರಿ ಲೆಕ್ಕ ಹಾಕಿ ನೋಡಪ್ಪ ಕರೆಕ್ಟ್ ಆಗಿದೆಯಾ, ಲೆಕ್ಕ ಹಾಕಿ ನೋಡು ಅಂದ್ರಂತೆ. ಯಾವಾಗ ಬೊಪ್ಪೇಗೌಡ ಕುರಿ ಕೋಲ್ ತಕೊಂಡು ಕುರಿಗಳನ್ನೆಲ್ಲ ತಿವಿದು ಎದ್ದೋಳಿಸ್ತನಂತೆ. ಯಾವಾಗ ಕುರಿಗಳನ್ನೆಲ್ಲ ಯಾವಾಗ ತಿವಿದು ಎದ್ದೋಳಿಸ್ತನಲ್ಲ, ಸುತ್ತ ಕುರಿಗಳೆಲ್ಲ ಸತ್ತು ಮಲಗಿಬಿಟ್ಟಿದ್ವು. 4 ಕಾಳಿನ ಮೇಕಾಕೊಂಡು ಯಾವಾಗ ಸತ್ತು ಮಲಗಿದ್ವಲ್ಲ, ಆ ಬೊಪ್ಪೇಗೌಡ ನೋಡ್ಬಿಟ್ಟು ಸತ್ತ ಕುರಿಯ ಕಂಡನಂತೆ ಬಾಯ ಪಡೆಯುತ್ತಾನೆ, ಕಡಿಯುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ, ಬಂದು ಅವನು ಕಾಳಗುಳದಿರುತ್ತಾನೆ, ಮಾಡುತ್ತಾನೆ ಸಿದ್ದಯ್ಯ ಸ್ವಾಮಿ ಬನ್ನಿ, ಗೌಡ ಲಿಂಗಯ್ಯ ಬುದ್ಧಿ ಇಂಥ ದೇವರು ಅನ್ನೋದು ನನಗೆ ಗೊತ್ತಾಗಲಿಲ್ಲ, ಇಂಥ ದೇವರು ಅನ್ನೋದು ನನಗೆ ಗೊತ್ತಾಗಲಿಲ್ಲ ಸ್ವಾಮಿ. ನನ್ನ ಕುರಿಗಳೆಲ್ಲ ಈ ರೀತಿ ಸತ್ತು ಮಲಗಿದೆಯಲ್ಲ ಅಂತೇಳಿ ಆ ಬೊಪ್ಪೇಗೌಡ ಆ ದೊಡ್ಡವ್ರನ್ನ ಪಾದ ಹಿಡ್ಕೊಂಡು ಯಾವ ರೀತಿ ಬೀಳ್ತಿದ್ದಾನೆ ಅಂದ್ರೆ, ದರೆಯ ತಂದ ಹಿರಿಯ ಮಂಟೇದ ನಿಂಗಯ್ಯ, ಸಿರಿಯ ತೊರೆದು ಗುರುವ ತೆರೆದಿ ಬಂದ ಜ್ಯೋತಿ ನಿಂಗಯ್ಯ, ಅರಿಯಲಾರೆನು ನಿನ್ನ ಮಹಿಮೆಯ ಜಗದಿ ನನ್ನಯ್ಯ, ಮಂಟೆದ ನಿಂಗಯ್ಯ ಎನ್ನುತ್ತಿದೆ
ಮನಸ್ಸು ಆಡಲು ನಿನ್ನ ನಾಮ ಜಗವೆಲ್ಲ ಸೊಗಸು ನಿನ್ನನ್ನು ಕಾಣದ ಕಂಗಳು ನನಗೇಕೆ ಪಾದವ ಹಿಡಿಯದ ಕೈಗಳು ನನಗೇಕೆ ಕೈಗಳು ನನಗೇಕೆ ಮಂಡ್ಯದ ನಿಂಗಯ್ಯ ಎನ್ನುತ್ತಿದೆ ಮನಸ್ಸು ಆಡಲು ನಿನ್ನ ನಾಮ ಜಗವೆಲ್ಲ ಸೊಗಸು ಸ್ವಾಮಿ ನಿಮ್ಮ ಕಂದ ಸ್ವಾಮಿ ನಿಮ್ಮ ಪಾವಾಡ ನಾಡಲು ನಾಯಿಗೆ ಸಾಲದು ಕೇಳಿದರೆ ನಿಮ್ಮ ನುಡಿಯು ಮೈಯೆಲ್ಲ ತುಂಬಿತ್ತು ಸ್ವಾಮಿ ನಿಮ್ಮ ಪಾವಾಡ ಆಡಲು ನಾಯಿಗೆ ಸಾಲದು ಕೇಳಿದರೆ ನಿಮ್ಮ ನುಡಿಯು ಸ್ವಾಮಿ ನಿಮ್ಮ ಕಂದಾಯ ಪಾಪಿನನ್ನು ಎಳೆಯಲೊಟ್ಟು ಸ್ವಾಮಿ ನಿಮ್ಮ ಕಂದಾಯ ಪಾಪಿನನ್ನು ಎಳೆಯಲೊಟ್ಟು ಒತ್ತು ಮೆರವೇನಯ್ಯ ಶಕ್ತಿ ನೀಡು ನಿಂಗಯ್ಯ ಒತ್ತು ಮೆರವೇನಯ್ಯ ಶಕ್ತಿ ನೀಡು ನಿಂಗಯ್ಯ ಮಂಡ್ಯದ ನಿಂಗಯ್ಯ ಎನ್ನುತ್ತಿದೆ ಮನಸ್ಸು ಆಡಲು ನಿನ್ನ ನಾಮ ಜಗವೆಲ್ಲ ಸೊಗಸು ಬಾಳಲಿ ಬೆಳಕಾಗಿ ಊರಿಗೆ ಗುರುವಾಗಿ ಮಡಿವಾಳ ಮಾತೈನ ಶಿಷ್ಯನಾಗಿ ನೀ ಪಡೆವೆ ಬಾಳಲಿ ಬೆಳಕಾಗಿ ಊರಿಗೆ ಗುರುವಾಗಿ ಮಡಿವಾಳ ಮಾತೈನ ಶಿಷ್ಯನಾಗಿ ನೀ ಪಡೆವೆ ಸ್ವಾಮಿ ನಿಮ್ಮ ಶಿವ ಕಂದೆಯ ಪಾಪಿ ನನ್ನ ಶಿರದಲ್ಲಿಟ್ಟು ಒತ್ತು ಬೆಳಗುವೆ ಸ್ವಾಮಿ ರಕ್ಷಿಸು ಲಿಂಗಯ್ಯ ಒತ್ತು ಬೆಳೆಯುವೆ ಸ್ವಾಮಿ ರಕ್ಷಿಸು ಲಿಂಗಯ್ಯ ಮಂಡ್ಯದ ಲಿಂಗಯ್ಯ ಎನ್ನುತ್ತಿದೆ ಮನಸ್ಸು ಆಡಲು ನಿನ್ನ ನಾಮ ಜಗವೆಲ್ಲ ಸೊಗಸು ಜಗವೆಲ್ಲ